ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಜೊತೆಗೆ ದಾರಿದ್ರ್ಯಂ ಪರಮಂ ದುಃಖಂ ಅನ್ನುವಂತಹ ಮಾತಿದೆ. ಅಂದರೆ ಬಡತನಕ್ಕಿಂತ ಮೀರಿದ್ದು ಬೇರೆ ಯಾವುದೂ ಇಲ್ಲ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಅದೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಕೆಲವರ ಕೈಯಲ್ಲಿ ಹಣ ಅನ್ನೋದು ಉಳಿಯೋದಿಲ್ಲ. ಹಾಗಾದರೆ ಇದಕ್ಕೆ ಕಾರಣ ಏನು? ಇದು ಒಂದೇ ಕಾರಣನ ಅಥವಾ ಇನ್ನೂ ಕೆಲವರಿಗೆ ಇದು ಒಂದು ರೀತಿ ನಾವು ದೌರ್ಭಾಗ್ಯ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಅರ್ಥದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಮಾಡುವಂಥ ಆಲೋಚನೆಗಳೇ ನಮ್ಮ ದೌರ್ಭಾಗ್ಯ ಆಗುತ್ತೆ. ಹಾಗಾಗಿ ಈ ದೌರ್ಭಾಗ್ಯವನ್ನ ಸೌಭಾಗ್ಯವನ್ನಾಗಿಸಿಕೊಳ್ಳೋದು ಹೇಗೆ ಅನ್ನೋದೇ ಇವತ್ತಿನ ವಿಚಾರ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಾದಂಥ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಮಂಗಳದಾಯಕವಾಗಿರಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಬುಧವಾರ ಏಕಾದಶಿ ಉತ್ತರಾಭಾದ್ರ ನಕ್ಷತ್ರ ಬಂದಿರತಕ್ಕಂಥದ್ದು. ಅಂದರೆ ಏಕಾದಶಿ ಅಂತಕ್ಕಂಥದ್ದೇ ಪರಮೋತ್ತಮವಾದ ಎಲ್ಲ ಸಂಚಿತ ಕರ್ಮಾದಿಗಳನ್ನು ನಾವು ಜ್ಞಾನ ಅಜ್ಞಾನಾದಿಗಳಿಂದ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಾದಿಗಳನ್ನು ಕೂಡ ವಿಮೋಚನೆ ಮಾಡಿಕೊಳ್ತಕ್ಕಂಥ ಒಂದು ಸುಸಂದರ್ಭ, ಮುಕ್ತಿಯನ್ನು ಕಾಣ್ತಕ್ಕಂಥ ಒಂದು ಸುಸಂದರ್ಭ. ಏನಪ್ಪ ಅಂದರೆ, ಏಕಾದಶೋ ನರೋರ್ಯಸ್ತು ಉಪವಾಸ ಪರಾಯಣ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಸಗಚ್ಚತಿ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಅಂದರೆ ಒಂದೇ ಒಂದು ಏಕಾದಶಿ ದಿವಸ ನೀವು ಉಪವಾಸವನ್ನು ಆಚರಣೆ ಮಾಡೋದ್ರಿಂದ, ಅಂದರೆ ಉಪವಾಸ ಅಂದರೆ ದೇವರ ನಾಮಸ್ಮರಣೆ, ಇದನ್ನು ದ್ವಾದಶಾಕ್ಷರ, ಅಷ್ಟಾಕ್ಷರ, ಪಂಚಾಕ್ಷರ ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ವಿಶೇಷವಾಗಿ ದ್ವಾದಶಾಕ್ಷರ ಮಂತ್ರ ಅಂತಕ್ಕಂಥದ್ದು ವಿಶೇಷ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಯಾವೆಲ್ಲ ಕೆಲಸಗಳಲ್ಲಿ ಹಿನ್ನಡೆ ಆಗ್ತಾ ಇದೆ, ಮನೆಯಲ್ಲಿ ಸಾಮರಸ್ಯದ ಕೊರತೆ ಇದೆ, ಕಲಹಗಳಾಗ್ತಾ ಇದೆ, ತಂದೆ ಮಕ್ಕಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ಹೀಗೆ ವ್ಯವಹಾರದಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಸಣ್ಣ ಪುಟ್ಟದಾದ ದಿನಸಿ ವ್ಯಾಪಾರ, ತರಕಾರಿ ವ್ಯಾಪಾರ, ಹೂವು ವ್ಯಾಪಾರ, ಹಣ್ಣು ವ್ಯಾಪಾರ ಎಲ್ಲದರಲ್ಲೂ ನಷ್ಟ ಆಗ್ತಾ ಇದೆ ಅಂತಕ್ಕಂಥವ್ರು ವಿಶೇಷವಾಗಿ ಏಕಾದಶಿ ದಿವಸ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಿಮಗೆ ಶಕ್ತಿ ಇದ್ದಂಥವರು ಉಪವಾಸ ಇದ್ದು ಏನಾದರೂ ಸಣ್ಣ ಪುಟ್ಟದಾದಂತಹ ವಸ್ತುಗಳನ್ನು ವಿಶೇಷವಾಗಿ ನಿಶಕ್ತರಿಗೆ ದಾನ ಮಾಡ್ತಕ್ಕಂಥ, ನೀರನ್ನಾದರೂ ಕನಿಷ್ಠ ಒಂದು 2-3 ಬಾಟಲನ್ನು ಖರೀದಿ ಮಾಡಿ, ಏನು 1 ಲೀಟ್ರ್ 1/2 ಲೀಟ್ರ್ ನೀರನ್ನು ಖರೀದಿ ಮಾಡಿ ಯಾರಾದರೂ ದಾರಿ ಹೋಕ್ಕರಿಗೆ, ಕಾರ್ಮಿಕರಿಗೆ, ಅಂದರೆ ನಿಶಕ್ತರಿಗೆ ನೀವು ದಾನ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಖಂಡಿತವಾಗಿಯೂ ಪೂರ್ಣವಾದಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಏಕಾದಶಿ ಅಂತಕ್ಕಂಥದ್ದು ಚಂದ್ರನ ಬಲವನ್ನು ನಾವು ಕೆಲವು ಸಂದರ್ಭಗಳಲ್ಲಿ ಕ್ಷೀಣ ಆಗುತ್ತೆ, ಕೆಲವು ಸಂದರ್ಭಗಳಲ್ಲಿ ವೃದ್ಧಿ ಆಗಿರುತ್ತೆ. ಈ ಎರಡರ ಸಂಯೋಜನೆ 11ನೇ ದಿವಸ ಭೂಮಿ ಮತ್ತು ಚಂದ್ರರ ಸಂಯೋಜನೆ ಬಹಳ ಸಮೀಪ ಇರುತ್ತೆ, ಅವರ ಕನೆಕ್ಟಿಂಗ್ ಚೆನ್ನಾಗಿರುತ್ತೆ, ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಒಂದು ಅಷ್ಟಾಕ್ಷರ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ, ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಏಕಾಕ್ಷರಿ ಮಂತ್ರ. ಈ ಮಂತ್ರಗಳನ್ನು ನೀವು ವಿಶೇಷವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಗಿರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 17. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ನಿಮ್ಮ ಮಗಳು ಏನು ಮಾಡ್ತಿದ್ದಾರೆ? ಅಲ್ಲ, ನನ್ನ ಮದುವೆ ಬಗ್ಗೆ. ಮದುವೆ ಬಗ್ಗೆನಾ? ಹಾಂ. ಏನು ನಿಮ್ಮದು ನಕ್ಷತ್ರ ಏನು? ನಂದು ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಏನಪ್ಪ ಅಂದರೆ ಈ ಜುಲೈ ನಂತರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಏನು ಇವಾಗ ನಿಮ್ಮದು ಏಜ್ ಏನು? ನಂದು ಏಜ್ ಇವಾಗ 32. 33 ಖಂಡಿತ ನಿಮ್ಗೆ ಅಲ್ಲಲ್ಲ 33 ನಿಮ್ಗೆ ಒಳ್ಳೇದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ಒಂದು 21 ಗುರುವಾರಗಳ ಕಾಲ ಮೇಧಾ ದಕ್ಷಿಣಾಮೂರ್ತಿ ಸನ್ನಿಧಾನ ಅಥವಾ ಗುರುವಿನ ಸನ್ನಿಧಾನದಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಸ್ವಲ್ಪ ಏನಂದರೆ ಸ್ತ್ರೀ ಸಂಬಂಧಿತವಾದ ದೋಷ ಅಂತಕ್ಕಂಥದ್ದು ನಿಮ್ಮ ಕುಟುಂಬದ ಮೇಲೆ ಬಾಧಿಸ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಒಟ್ಟಾರೆಯಾಗಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಕುಟುಂಬದವರೊಟ್ಟಿಗೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಕಾಳಹಸ್ತಿ ಮತ್ತು ತೀರ್ಥಹಳ್ಳಿ ಅಂತೇಳಿ ಒಂದು ಚಿತ್ತೂರು ಹತ್ರ ಒಂದು ತೀರ್ಥಹಳ್ಳಿ ಕ್ಷೇತ್ರ ಇದೆ. ಒಂದೊಮ್ಮೆ ತೀರ್ಥಹಳ್ಳಿಗೆ ಹೋಗಿ ಬಂದು ಅನನ್ಯವಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನವಂಬರ್ ಅಷ್ಟೊತ್ತಿಗೆ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ನಿಮಗೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಗಿರೀಶ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ ಗುರುಜಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲರ ಬದುಕಿನಲ್ಲೂ ಕೂಡ ಗ್ರಹಾದಿಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮೇಷರಾಶಿಯ ಫಲವನ್ನು ನೋಡಿದಾಗ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು, ಸ್ವಲ್ಪ ಪಾಲುದಾರಿಕಾ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ಸಮಸ್ಯೆ ಸ್ವಲ್ಪ ಬಾಧಿಸ್ಬೋದು. ಆಸ್ತಿ ಸಂಬಂಧಿತವಾದಂಥ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶುಭವಾರ್ತೆ ಕೇಳ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು, ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರಾದಿಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಅಡಗಿರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಲಾಲಿಸಿ ತೂಗಿ ನಿರ್ಧಾರವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನ ಸುಭದ್ರವಾಗಿರಲಿ ಅಂತೇಳಿ ಪ್ರಾರ್ಥಿಸಿ. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ದರ್ಶನ, ಸಾಂಬಶಿವರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಧನಾಭಿವೃದ್ಧಿ ಆಗ್ತಕ್ಕಂಥದ್ದು. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂತಹ ಅಸಮಾಧಾನಯುಕ್ತವಾಗಿ ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಹೊಸ ಆವಿಷ್ಕಾರದೊಂದಿಗೆ ನಿಮ್ಮ ಬದುಕನ್ನು ನೀವು ಪ್ರಾರಂಭಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಹಾವಿಷ್ಣುವಿನ ದರ್ಶನ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದ ಜಪ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಸ್ವಲ್ಪ ಅನಾನುಕೂಲ ಇರತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಿಗಳೊಟ್ಟಿಗೆ, ಸೋದರರೊಟ್ಟಿಗೆ, ಮಿತ್ರರೊಟ್ಟಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಅಧಿಕಾರಿಗಳೊಟ್ಟಿಗೂ ಕೂಡ ಏನಾದರೂ ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿಭಾವಂತರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಾದಿಗಳು ಸಿಗುವಂತಹ ಸುಯೋಗ ಇರತಕ್ಕಂಥದ್ದು. ಭೂಮಿ ಮನೆ ಖರೀದಿಸುವಂತಹ ಪ್ರಯತ್ನ ಕಾರ್ಯಾದಿಗಳಿಗೆ ಇವತ್ತಿನ ದಿವಸ ಭೂವರಾಹನ ಪ್ರಾರ್ಥನೆ, ಗಣಪತಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತಿನ ದಿವಸ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರಲಿ. ಭೂ ವ್ಯವಹಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೈಗಾರಿಕೋದ್ಯಮಗಳಿಗೂ ಕೂಡ ಲಾಭ ಆಗ್ತಕ್ಕಂಥದ್ದು. ಕೈಗೊಂಡ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಂಗಳಕರವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಹಪಾಠಿಗಳ ಸಮಾಗಮನ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷ ಫಲವನ್ನು ಪಡೆಯಬೇಕಾದರೆ ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಆಗಲೇ ದಾರಿದ್ರ್ಯಂ ಪರಮ ದುಃಖಂ ಅನ್ನುವಂಥ ಮಾತಿದೆ ಅನ್ನೋದನ್ನು ಉಲ್ಲೇಖ ಮಾಡಿದೆ. ಈ ದಾರಿದ್ರ್ಯ ಅಂತ ಹೇಳಿದ್ರೆ ಕೇವಲ ಹಣಕಾಸಿಗೆ ಸಂಬಂಧಪಟ್ಟಂತೆ ಆಗತ್ತಾ, ಅಥವಾ ನಾವು ಬದುಕಿನಲ್ಲಿ ಮಾಡುವಂಥ ಆಲೋಚನೆಗಳು ಕೂಡ ಒಂದು ರೀತಿ ದಾರಿದ್ರ್ಯ ಆಗತ್ತಾ? ಫಾರ್ಮುಲಾ 60-40 ಅಂತ. ಸಹಜವಾಗಿ ನಾವು ಆಲೋಚನೆ ಮಾಡಿದಾಗ ಲೌಕಿಕ ಪ್ರಪಂಚದಲ್ಲಿ ನಮಗೆ ನಮ್ಮನ್ನು ನಾವು ಅರ್ಥಕೊಳ್ಳೋದ್ರೊಳಗಡೆ 60 ವರ್ಷ ಕಳ್ಕೊಂಡು ಬಿಟ್ಟಿರ್ತೀವಿ. ಇನ್ನು 40 ವರ್ಷದಲ್ಲಿ ಯಾವುದನ್ನು ನಾವು ಸರಿಯಾದ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ತಲುಪಿಬಿಟ್ಟಿರ್ತೀವಿ. ಇದಕ್ಕೆ ಕಾರಣ ಬಹಳ ಪ್ರಧಾನವಾಗಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಮನುಷ್ಯನ ನಿರ್ಧಾರಗಳು ಕೆಲವು ಸಂದರ್ಭಗಳಲ್ಲಿ. ಎರಡನೇದಾಗಿ ಅವನ ಸಂಚಿತ ಜನ್ಮದ ಕರ್ಮ. ಬಹಳ ಮುಖ್ಯವಾಗಿ ಜಾತಕದಲ್ಲಿ ನಾವು ನೋಡಿದಾಗ ಎರಡನೇ ಭಾವವನ್ನು ಧನಭಾವ ಅಂತ ಹೇಳ್ತೀವಿ. ಅಂದರೆ ಧನ ಅಂದರೆ ಸಂಪತ್ತು ಅಂತಕ್ಕಂಥದ್ದು. ಚತುರ್ಥ ಭಾವ, ದ್ವಿತೀಯ ಭಾವ ಜೊತೆಗೆ ಪಂಚಮ ಭಾವ ಸನ್ಮಂಗಳದಾಯಕವಾಗಿದ್ದಾಗ ಇವರು ಎಂಥ ಪರಿಸ್ಥಿತಿ ಬಂದರೂ ಕೂಡ ಚೇತರಿಸ್ಕೊಂಡು ಬಿಡ್ತಾರೆ. ಒಂದು ವೇಳೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಎರಡನೇ ಭಾವಾಧಿಪತಿ 12ರಲ್ಲಿ, 12ನೇ ಭಾವಾಧಿಪತಿ 2ನೇ ಮನೆಯಲ್ಲಿದ್ದಾಗ ನೋಡ್ಲಿಕ್ಕೆ ಅಷ್ಟೇ ಶ್ರೀಮಂತರಾಗಿರ್ತಾರೆ,
ಎಲ್ಲವೂ ಸಾಲದಲ್ಲೇ ಹೋಗ್ತಾ ಇರುತ್ತೆ. ಇದು ಯಾಕಂದರೆ ಅನುಭವದಲ್ಲಿ ಕಂಡಿರ್ತಕ್ಕಂಥ ಕಟು ಸತ್ಯಗಳು. ಇನ್ನು ಕೇಮದ್ರುಮ ಯೋಗ ಅಂತಕ್ಕಂಥದ್ದು ಬರುತ್ತೆ. ಶನಿಚಂದ್ರರ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಕುಜ ಮತ್ತು ರಾಹುವಿನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಜಾತಕದಲ್ಲಿ ಪರಿಶೀಲನೆಯಲ್ಲಿ ಸಾಕಷ್ಟು ಒಂದು ಹಂತಗಳಿರುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಷೋಡಶ ವರ್ಗಗಳಲ್ಲಿ ತಗೊಂಡಾಗ ನಾವು ಅಷ್ಟಮ ಭಾವವನ್ನು, ಯಾಕಂದರೆ ಮುಖ್ಯವಾಗಿ ನಮ್ಮ ಪಾರ್ಚನಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಅಥವಾ ಸದೃಢತೆ ಅಂತಕ್ಕಂಥದ್ದು ಅಷ್ಟಮ ಭಾವದಿಂದ ನಾವು ನೋಡ್ತೀವಿ. 11ನೇ ಅಧಿಪತಿ, ಭಾಗ್ಯಾಧಿಪತಿ, ಇವಿಬ್ಬರ ಸಂಯೋಜನೆ ಚೆನ್ನಾಗಿದ್ದಾಗಲೂ ಕೂಡ ದಾರಿದ್ರ್ಯದ ದುಃಖ ನಿವೃತ್ತಿ ಆಗುತ್ತೆ. ಕೇವಲ ನಾವು ದಾರಿದ್ರ್ಯ ಅಂದರೆ ಎಷ್ಟು ಬರುತ್ತಪ್ಪ ಅಂದರೆ, ನಾವು ಧನ ದಾರಿದ್ರ್ಯ, ಧಾನ್ಯ ದಾರಿದ್ರ್ಯ, ಮತ್ತು ವಿಶೇಷವಾಗಿ ನಿರ್ಭಾಗ್ಯ ದಾರಿದ್ರ್ಯ, ಮತ್ತು ಲಗ್ನ ದಾರಿದ್ರ್ಯ, ಹೀಗೆ ಹಲವಾರು ರೀತಿಯಲ್ಲಿ ಸುಖ ದಾರಿದ್ರ್ಯ, ಆರೋಗ್ಯ ದಾರಿದ್ರ್ಯ. ಆ ದಾರಿದ್ರ್ಯ ಅಂತಕ್ಕಂಥ ಪದಕ್ಕೆ ಯಾವ ಪದ ಸೇರಿದ್ರೂ ಅದು ನೆಗೆಟಿವ್ನೇ ಕೊಡುತ್ತೆ. ಸಮೃದ್ಧಿ, ವೃದ್ಧಿ ಬೇರೆ, ಸಮೃದ್ಧಿ ಬೇರೆ. ಸಮೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ಆಗ್ತಕ್ಕಂಥದ್ದಾಗಿದ್ರೆ, ವೃದ್ಧಿ ಅಂತಕ್ಕಂಥದ್ದು ಕೆಲವು ಸಂದರ್ಭದ ತನಕ ವೃದ್ಧಿ ಆಗುತ್ತೆ ಮತ್ತು ತಟಸ್ಥವಾಗಿಬಿಡುತ್ತೆ. ಬಹಳ ಮುಖ್ಯವಾಗಿ ಧನಕಾರಕನಾಗಿರ್ತಕ್ಕಂಥವನು ಗುರುವು ಏನಾದರೂ ಒಂದು ಅಸ್ತನಾಗಿದ್ದು, ಅವನೇನಾದರೂ ನೀಚನಾಗಿದ್ದು, ಪಾಪಗ್ರಹಗಳ ಪೀಡಿತನಾಗಿದ್ದರೆ ಧನದ ಅಭಾವ ಖಂಡಿತ ಬರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ದಾಕ್ಷಾಯಿಣಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ದಾಕ್ಷಾಯಿಣಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಯಜಮಾನ್ರ ಬಗ್ಗೆ. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಯಜಮಾನ್ರಿಗೆ ಅವ್ರ ಬಗ್ಗೆ ಕೇಳಬೇಕಾಯ್ತು ಸ್ವಾಮಿ. ಕೇಳಿ, ಏನು ನಿಮ್ಮ ಪ್ರಶ್ನೆ ಕೇಳಿ. ಯಜಮಾನ್ರಿಗೆ ಸ್ವಲ್ಪ ಇದಾಗದೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸ್ವಾಮಿ, ಅದಕ್ಕೆ ಕೇಳಬೇಕು ಅಂತ. ಅಮ್ಮ ಏನು ತೊಂದರೆ ಇಲ್ಲ, ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ನಿಧಾನ ಆಗುತ್ತೆ. ಗುರುವಿನ ಅನುಗ್ರಹ ಇದೆ. ಆದರೆ ಮಾಂದ್ಯ ಸಂಯೋಜನೆ ಇರ್ತಕ್ಕಂಥದ್ದು ಸ್ವಲ್ಪ ಏನಪ್ಪ ಅಂದರೆ, ಪ್ರಾಯಶಃ ಸ್ವಲ್ಪ ನಿಮ್ಮ ಆಲೋಚನೆಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಪರಮೇಶ್ವರನ ಸನ್ನಿಧಾನದಲ್ಲಿ ಅನನ್ಯವಾಗಿ 11 ಸೋಮವಾರಗಳ ಕಾಲ ಶಿವನ ಸನ್ನಿಧಾನದಲ್ಲಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಸೇವೆ ಮಾಡಿಸಿ. ಏನಪ್ಪ ಅಂದರೆ, ಮೃತ್ಯುಂಜಯ ಮಂತ್ರ ಜಪವನ್ನು ಮಾಡಿಸಿ, ಆಯಿತಾ? ನೀವೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾರು ಬೇಕಾದರೂ ಕೂಡ ಮನೆಯವರ ಸಲುವಾಗಿ, ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಶನಿ ಮತ್ತು ಮೃತ್ಯುಂಜಯರ ಜಪ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ತೋರಿಸ್ತಾ ಇದೆ. ಗುರುಗಳನ್ನು ಅನನ್ಯವಾಗಿ ನಂಬಿ ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗ ರಾಮು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮು. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಾವು ನನ್ನ ಬಗ್ಗೆ ಮತ್ತೆ ನನ್ನ ಮಗನ ನಾವು ಫ್ಯಾಮಿಲಿ ಬಗ್ಗೆ ಕೇಳಬೇಕು. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 25 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮ್ದು ಏನು ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಏನೇ ಅದು ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾ ತುಂಬ ತೊಂದರೆ ಆಗ್ತಾ ಇದೆ. ನಮಸ್ಕಾರ. ಏನಂದರೆ, ಮನೆ ದೇವರು ಯಾರಂದ್ರಿ? ಬೋರಪ್ಪ. ಮನೆ ಸ್ವಂತ ಮನೆನಾ? ಇಲ್ಲ, ಬಾಡಿಗೆ ಮನೆ. ಎಲ್ಲ ಕಳ್ಕೊಂಡ್ಬಿಟ್ಟೆ, ಎಲ್ಲ ಹೊರಟೋಯ್ತು, ಮನೆ ಎಲ್ಲ ಮೋಸ ಆಗೋಯ್ತು, ಎಲ್ಲ ತುಂಬ. ಏನು ಕೆಲಸ ಮಾಡ್ತಿದ್ರಿ? ನಾನು BMTC ರಿಟೈರ್ಡ್ ಆಯಿತು, ಏನೂ ಇಲ್ಲ, ಪೆನ್ಷನ್ನು ಬರ್ತಾ ಇಲ್ಲ, ಎಂಥದ್ದು ಇಲ್ಲ. ಸ್ವಲ್ಪ ಸಂಪೂರ್ಣವಾಗಿ ನಿಮ್ಮ ಕುಲದೇವರು ಯಾರು? ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವ್ರು ಯಾರು? ಚೌಡೇಶ್ವರಿ. ನೋಡಿ, ನೀವು ಒಂದು ಕೆಲಸ ಮಾಡಿ, ಅಮ್ಮನವರನ್ನು ಬಲವಾಗಿ ಹಿಡ್ಕೊಳ್ಳಿ. ಖಂಡಿತ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತಾಳೆ. ಸ್ವಲ್ಪ ಆವಿಚಾರ ಪ್ರಯೋಗಾದಿಗಳು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅದರ ಜೊತೆಗೆ ನಿಮ್ಮ ಗ್ರಹಾನುಕೂಲವು ಈ ಸದ್ದಿನ ಮಟ್ಟದಲ್ಲಿ ಸ್ಥಿತಿಗತಿಗಳು ಚೆನ್ನಾಗಿಲ್ಲ. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಪ್ರತಿ ಮಂಗಳವಾರ, ದುರ್ಗಾ ಪ್ರಾರ್ಥನೆ ಅಂದರೆ ನಿಮ್ಮ ಮನೆ ದೇವರ ಕುಲದೇವಿ ಆಗಿರ್ತಕ್ಕಂಥ ಅಮ್ಮನವರನ್ನು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಪ್ರಾಯಶ್ಚಿತ್ತಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಸಿಂಹರಾಶಿ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ದೃಷ್ಟಿಬಾಧೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೇ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಿಂದಲೂ ಕೂಡ ಏನಾದರೂ ಕೂಡ ತಗಾದೆಗಳಾಗ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ
ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಒಂದು ಆರೋಗ್ಯದ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಕುಟುಂಬದವರ ಸಹಕಾರ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಹತ್ತಿರದ ಬಂಧುಗಳಿಗೆ ಏನಾದರೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಮಾನಸಿಕ ಒತ್ತಡವು ಬರಬಹುದಾಗಿರ್ತಕ್ಕಂಥದ್ದು. ತಂದೆ ಆರೋಗ್ಯ, ಹತ್ತಿರದ ಬಂಧುಗಳ ಆರೋಗ್ಯವು ಕೂಡ ಇವತ್ತಿನ ದಿವಸ ಕೆಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ ಕನ್ಯಾ ರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸಾಂಸಾರಿಕ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ವೈಮನಸ್ಸುಗಳಿರ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಸ್ವಲ್ಪ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿದ್ಯಾಕ್ಷೇತ್ರಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ತುಲಾರಾಶಿಯವರಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿಯವರು ಗಣಪತಿಯ ದರ್ಶನ ಮಾಡಿ ಗಮ್ ಗಣಪತಿಯೇ ನಮಃ ಅಂತೇಳಿ ದುರ್ವಾರ್ಚನೆ ಮಾಡ್ತಕ್ಕಂಥ ವ್ಯವಸ್ಥೆ, 21 ಪ್ರದಕ್ಷಿಣೆಗಳು ಮಾಡೋದ್ರಿಂದ ಖಂಡಿತ ತುಲಾರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ದುಡುಕಿನ ನಿರ್ಧಾರಗಳಿಂದ ಏನಾದರೂ ಕೂಡ ಸಮಸ್ಯೆಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಜೊತೆಗೆ ತಾಯಿ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ವ್ಯವಸ್ಥೆಗಳಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಒಬ್ಬ ವ್ಯಕ್ತಿ ಅದೆಷ್ಟೇ ಕಷ್ಟಪಟ್ಟರೂ ಕೂಡ ದಾರಿದ್ರ್ಯದಿಂದ ಹೊರಬರೋದಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಕರ್ಮದ ಫಲ ಆಗಿರುತ್ತಾ ಅಥವಾ ನಮ್ಮ ಪ್ರಯತ್ನದ ಕೊರತೆ ಆಗಿರುತ್ತಾ ಗುರುಗಳೇ? ದಶಮಾಧಿಪತಿ ಕರ್ಮಕ್ಕೆ ಮತ್ತು ನಮ್ಮ ಜಾಬ್ಗೆ ರಿಲೇಟೆಡ್ ಇರತಕ್ಕಂಥದ್ದು ದಶಮ ಭಾವ ಅಥವಾ ದಶಮಾಧಿಪತಿ. ಈ ದಶಮಾಧಿಪತಿ ಏನಾದರೂ ಅಸ್ತನಾಗಿದ್ದಾಗ, ಜೊತೆಗೆ ಸಂಪಾದನೆ ಮಾಡಿದವನು ಸರಿಯಾದ ಸದ್ಬಳಕೆ ಉಳಿಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, 11ನೇ ಅಧಿಪತಿ ಲಾಭಾಧಿಪತಿ ಆಗ್ತಾನೆ. ನೋಡಿ, ಪೂರ್ವ ಪುಣ್ಯಾಧಿಪತಿ ಭಾಗ್ಯಾಧಿಪತಿ, ದಶಮಾಧಿಪತಿ, ಲಾಭಾಧಿಪತಿ, ಈ ಮೂರರ ಸಂಯೋಜನೆ ಅಂದರೆ ಭಾಗ್ಯ ಅಂದರೆ 9ನೇ ಭಾವ, 10ನೇ ಭಾವ ಕರ್ಮಭಾವ, 11ನೇ ಭಾವ ಲಾಭ ಭಾವ ಅಂತಕ್ಕಂಥದ್ದು. ಈ ಷೋಡಶ ವರ್ಗಗಳಲ್ಲಿ ನಾವು ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಸಂಪತ್ತು ಅಂತಕ್ಕಂಥದ್ದು ನಿಲ್ಲುತ್ತಾ ನಿಲ್ಲಲ್ವಾ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಯಾವ ಸಂದರ್ಭದಿಂದ ಎಲ್ಲಿ ತನಕ ಈಗ ತನಕ ನಮಗೊಂದು ಕಾಲ್ ಬಂದಿತ್ತು, ಎಲ್ಲ ಕಳ್ಕೊಂಬಿಟ್ಟೆ ಗುರುಗಳು ಅಂತ. ಆದರೆ ಸಂಪಾದನೆ ಮಾಡಿರ್ತಾರೆ. ಯಾಕೆ ಅಂದರೆ ಅವರು ಎಲ್ಲಿ ತನಕ ಜಾಬಲ್ಲಿದ್ದರೋ ಅಲ್ಲಿ ತನಕ ಎಲ್ಲ ರೊಟೀನ್ ಆಗ್ತಾ ಇರುತ್ತೆ. ಅಂದರೆ ದಶಮಾಧಿಪತಿ ಸುಸ್ಥಿತಿಯಲ್ಲಿರ್ತಾನೆ, ಲಾಭ ಭಾಗ್ಯಾಧಿಪತಿ ಅಸ್ತನಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ದುಡಿಮೆ ಇದ್ದಷ್ಟು ದಿವಸ ಆನಂದವಾಗಿರ್ತಾರೆ, ದುಡಿಮೆ ನಿಂತ ಮೇಲೆ ನಿಶಕ್ತರಾಗ್ತಾರೆ. ಅಂದರೆ ಅವ್ರಿಗೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಕಳ್ಕೊಂಡು ಬಿಟ್ಟಿರ್ತಾರೆ. ಇದಕ್ಕೆ ಪೂರ್ವ ಪುಣ್ಯ ಸ್ಥಾನವು ಕೂಡ ಪಂಚಮಾಧಿಪತಿ ರಿಲೇಟೆಡ್ ಆದಾಗ ರಾಹು ಕೇತು ಮತ್ತು ವಿಶೇಷವಾಗಿ ಕೇತು ಬಂದ ಅಂತ ಇಟ್ಕೊಳ್ಳಿ, ಚಂದ್ರಕೇತು ಸಂಯೋಜನೆ ಬಂತು ಅಂದರೆ ಮುಗೀತವ್ರ ಕತೆ. ಜಾತಕ ಬಹಳ ಅದ್ಭುತವಾದ ಕಲ್ಪನೆ ಅಲ್ಲ, ಅದು ಅಕ್ಯುರೇಟ್. ಅದು ನೀವು ಏನಿದೆಯೋ ಅದನ್ನು ಹೇಳ್ಬೋದು. ನಾವಿವಾಗ ಹೇಗೆ ನಾವು ವಸ್ತ್ರ ಕೋಡ್ ಹೆಂಗೆ ನಮಗೆ ಕಾಣ್ತಾ ಇದ್ದೀವಿ ಅಂದರೆ, ಸಹಸ್ರಾರು ಜನ ಲಕ್ಷಾಂತರ ಜನ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾವು ಇದನ್ನೇ ಯಥಾವತ್ತಾಗಿ, ಅಂದರೆ ಒಂದು ಮಿರರಿನ ಗಂಟಿನ ಹಾಗೆ, ಮಿರರಲ್ಲಿ ಗಂಟು ಮುಂದೆ ಗಂಟಿಟ್ಕೊಂಡು ಮಿರರಲ್ಲಿ ಎತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಬದುಕು ಕೂಡ ಆ ಥರ ಸ್ಥಿತಿಯಲ್ಲಿ ಇರುತ್ತೆ. ಎಲ್ಲ ಪ್ರಯತ್ನಾದಿಗಳಲ್ಲೂ ಕೂಡ ವಿಫಲತೆ ಕಾಣ್ತಾ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಈ 3 ಭಾವಗಳು ಕೆಟ್ಟಿದ್ದಾಗ, ಗುರುವೇನಾದರೂ ಅಸ್ತನಾಗಿದ್ದಾಗ ಖಂಡಿತ ಇವರು ಬದುಕು ದೋಲಾಯ ಸ್ಥಿತಿಯಲ್ಲಿ ಇರುತ್ತೆ. ಏನೇ ಪ್ರಯತ್ನ ಪಟ್ಟರು ಸಂಪಾದನೆ ಮಾಡೋಷ್ಟು ದಿನ ಮಾತ್ರ. ಅದರಲ್ಲಿ ದಶಮಕ್ಕೆ ಇನ್ನೊಂದೇನಪ್ಪ ಅಂದರೆ ಕೇಂದ್ರಾಧಿಪತ್ಯ ದೋಷ ಬಂತು ಅಂತ ಇಟ್ಕೊಳ್ಳಿ, ಅದು ಇನ್ನೊಂದು ಅವಯೋಗ. ಕೇಂದ್ರಗಳು ಬಲ ಇಲ್ಲ ಅಂದರೆ ಪಿಲ್ಲರ್ಗಳದು, ಪಿಲ್ಲರೇ ಚೆನ್ನಾಗಿಲ್ಲದೆ ಇದ್ದಾಗ ಭಾಗ್ಯ ಹೆಂಗೆ ಮನೆ ಹೇಗೆ ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಮುಖ್ಯವಾಗಿ ಜಾತಕ ಅಂತಕ್ಕಂಥದ್ದು ವಿಶ್ಲೇಷಣೆ ಅಥವಾ ಅದರ ಅನಲೈಸ್ ಅಂತಕ್ಕಂಥದ್ದು ತುಂಬ ಸೂಕ್ಷ್ಮ ಸ್ವರೂಪವಾಗಿರತಕ್ಕಂಥದ್ದು. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಮುಂದಿನ ರಾಶಿ ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಖರ್ಚಿನ ಮೇಲೆ ಇಡ್ತಾ ಇರಲಿ. ನಿಮಗೆ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಯಲ್ಲಿದ್ದಂಥವರು ಕೈ ಬಿಡುವಂತಹ ಸಂದರ್ಭ, ಸ್ವಲ್ಪ ಎಚ್ಚರ ವಹಿಸಿ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಉನ್ನತವಾಗಿರತಕ್ಕಂಥ ಸ್ಥಾನಮಾನಾದಿಗಳು ಸಿಗುವುದರೊಂದಿಗೆ ನಿಮ್ಮ ಕೆಲಸವೂ ಕೂಡ ಅನುಕೂಲಕರವಾಗ್ತಕ್ಕಂಥ ಯೋಗ ಇದ್ದಾದಿಯಾಗಿಯೋ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ, ಓಂ ಹಂ ಹನುಮತೇ ನಮಃ ಅಂತೇಳಿ ಆಂಜನೇಯನಲ್ಲಿ ಅನನ್ಯವಾಗಿ ಶರಣಾಗಿದ್ದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ.
ದುಡುಕು ನಿರ್ಧಾರಗಳು ನಿಮ್ಮೊಟ್ಟಿಗೆ ಇವತ್ತಿನ ದಿವಸ ಕೆಲಸ ಮಾಡಿದ್ದೇ ಆದರೆ ಎಲ್ಲರನ್ನು ಕೂಡ ಇವತ್ತಿನ ದಿವಸ ನೀವು ಕಲಹಗಳೊಟ್ಟಿಗೆ ನಿಮ್ಮ ದಿನವನ್ನು ಕಳಿಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಹಿರಿಯರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಮಾರ್ಗದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮಕರ ರಾಶಿ ಇವತ್ತಿನ ದಿವಸ ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲಿ ಸತ್ಫಲವನ್ನು ಕಾಣಬೇಕಾದರೆ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಡ್ತಿ ಸಿಗ್ತಕ್ಕಂಥದ್ದು, ವರ್ಗಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದು, ಮಕ್ಕಳೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಬೆಳೆಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನರಂಜನಾ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವಿಶೇಷವಾಗಿ ಏನೋ ಇಷ್ಟು ದಿನಗಳಿಂದ ಯಾರನ್ನೋ ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಜ ಬಣ್ಣ ಬಯಲಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಸಣ್ಣ ಪುಟ್ಟದಾದ ಮನಸ್ತಾಪಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಅನುಕೂಲಕರವಾಗಿದ್ದರೂ ಕೂಡ ಪಾಲುದಾರಿಕೆ ವ್ಯವಹಾರಗಳು, ನೀವು ಯಾರನ್ನ ಬಲವಾಗಿ ನಂಬಿರ್ತೀರೋ ಅವರ ವ್ಯಾಘ್ರಮುಖ ಇವತ್ತಿನ ದಿವಸ ನಿಮಗೆ ಗೋಚರ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಗಣಪತಿಯ ದರ್ಶನ, ಮಹಾವಿಷ್ಣುವಿನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಶಿವಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಪ್ಪ. ಸರ್ ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರು ಮೇಡಮ್, ಕೋಟೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಗುರುಜಿಯವರಿಗೆ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಸರ್ ಅದೇ ಏನೋ ಸ್ವಲ್ಪ ಉದ್ಯೋಗ ಮಾಡ್ತಾ ಇದ್ದೀನಿ. ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗ ತುಂಬಾ ಅಡೆತಡೆಗಳು. 1 ವರ್ಷ ಆಯ್ತು ಸರ್. ಏನೋ ತೊಂದರೆಗಳು ಸಿಕ್ಕಾಬಟ್ಟೆ, ಮನೆಯಲ್ಲೂ ಸಮಸ್ಯೆಗಳು. ನೀವು ಇವಾಗ ಜಾಬ್ಗೆ ಹೋಗ್ತಿದ್ದೀರಾ, ಮನೇಲಿದ್ದೀರಾ? ಇದೀನಿ ಸರ್, ಈಗ ಮೆಡಿಕಲ್ ಇಶ್ಯೂ ಇಂದ ಸ್ವಲ್ಪ ಮನೇಲಿ ಇದ್ದೀನಿ ಸರ್. ಮೆಡಿಕಲ್ ಇಶ್ಯೂ ಆಗಿದೆಯಾ? ಹೌದು ಸರ್. ಅಂದರೆ ನಿಮ್ಮ ಏನಪ್ಪ ಅಂದರೆ ಪ್ರೇರಣೆ ಏನಿತ್ತು ಅದು ಸತ್ಫಲವನ್ನು ಕಾಣಬೇಕಾದ್ರೆ ಕೆಲವೊಂದಷ್ಟು ಕಾಣದ ಕೈಗಳು ಕೆಲಸ ಮಾಡುತ್ತೆ. ಈ ಕಾಣದ ಕೈಗಳ ಕೆಲಸದಿಂದ ನಿಮಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಪ್ರತಿ ಮಂಗಳವಾರ ಆಂಜನೇಯನ ಸನ್ನಿಧಾನಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಮನೆಯವರಾದರೂ ಹೋಗಿ ಸಿಂಧೂರವನ್ನು ಅರ್ಪಣೆ ಮಾಡಿ ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯ ಮುಖ್ಯದ್ವಾರದಲ್ಲಿ ಏನಪ್ಪ ಅಂದರೆ ಒಂದು ಬಿಳಿ ಸಾಸಿವೆ ಬರುತ್ತೆ, ಗೊತ್ತಲ್ವಾ? ಹೌದು. ನೀವು ಇಳಿ ತೆಗೆದು, ಮನೆಯವರೆಲ್ಲ ಇಳಿ ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಕಟ್ಟುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಮನೆಗೆ ಪ್ರತಿ ಗುರುವಾರ ಸ್ವಲ್ಪ ಧೂಪ ಹಾಕಿ ಮನೆಯಲ್ಲೆಲ್ಲ ಅರ್ಶನದ ನೀರು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮೃತ್ಯುಂಜಯ ಜಪ, ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬೆಳಗಾವಿಯಿಂದ ಮಲ್ಲಿಕಾರ್ಜುನ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆ ಕೇಳೋಗಿತ್ತು ಮೇಡಮ್. 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಆಯ್ತು. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಪ್ರಶ್ನೆ ಏನಂದ್ರೆ ಈಗ ಮುಂದಿನ ಭವಿಷ್ಯ ಹೆಂಗಿರುತ್ತೆ? ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಸಾಕಷ್ಟು ಮನಸ್ಸಿನಲ್ಲಿ ಗೊಂದಲಗಳಿಂದ ತುಂಬಿಕೊಂಡಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಗುರುಗಳ ಸನ್ನಿಧಾನ ಇದೆಯಾ? ಇದೆ ಸರ್. ಪ್ರತಿ ಗುರುವಾರ ಗುರುಗಳನ್ನು ದರ್ಶನ ಮಾಡಿ. ಗುರುವಿನ ಸಾನ್ನಿಧ್ಯಕ್ಕೆ ನೀವು ಎಷ್ಟು ಹೋಗಿ ಬರ್ತೀರೋ ನಿಮ್ಮ ಬದುಕು ಅಷ್ಟು ಹಸನಾಗಿರುತ್ತೆ, ನಿಮ್ಮ ಬದುಕು ಅಷ್ಟು ಮಂಗಳಕರವಾಗಿರುತ್ತೆ. ಹಾಗಾಗಿ ಪ್ರತಿ ಗುರುವಾರ ಸಾಧ್ಯವಾದರೆ ನೀವೆಲ್ಲಾದರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಬೀದಿ ನಾಯಿಗಳಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿ, ಅದರಲ್ಲೂ ಕೂಡ ಶ್ರಮಿಕರಿಗೆ, ಕಾರ್ಮಿಕರಿಗೆ ಏನಾದರೂ ಕೂಡ ನಿಮ್ಮ ಶಕ್ತಿಯಾನುಸಾರದಲ್ಲಿ ಏನಾದರೂ ಸಹಾಯ ಮಾಡಿ. ಬಟ್ಟೆ ಅಥವಾ ಅನಾಥಾಶ್ರಮಗಳಿಗೆ ಬಟ್ಟೆ ಕೊಡ್ತಕ್ಕಂಥದ್ದು, ಮಕ್ಕಳು ಓದೋ ವಿದ್ಯಾರ್ಥಿಗಳಿಗೆ ಪುಸ್ತಕ, ಈ ರೀತಿಯಾದಂಥದ್ದನ್ನು ದಾನ ಮಾಡೋದ್ರಿಂದ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಪ್ರಸ್ತುತ ದಿನಮಾನ ಕಾಲಘಟ್ಟ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಣ ಇದ್ರೆ ಮಾತ್ರ ಜಗತ್ತು ಅನ್ನೋ ಹಾಗಾಗ್ಬಿಟ್ಟಿದೆ. ಆದರೆ ಈ ಕೆಲವು ದಾರಿದ್ರ್ಯಗಳಿಂದ ವ್ಯಕ್ತಿಯ ಆತ್ಮವಿಶ್ವಾಸ ಅನ್ನೋದು ಕೂಡ ಕುಂದುತ್ತಾ ಇದೆ, ಕುಗ್ಗಿ ಹೋಗ್ತಾ ಇದೆ. ಇದರಿಂದ ಹೊರಬರೋದು ಹೇಗೆ? ಲೌಕಿಕ ಪ್ರಪಂಚದಲ್ಲಿ ಇದಕ್ಕೆ ಮುಕ್ತಿ ಸಿಗತ್ತಾ ಗುರುಗಳೇ? ಬದುಕಿನಲ್ಲಿ ಧನಮೂಲಂ ಇದಂ ಜಗತ್ತಂತ. ಎಲ್ಲದರ ಮೂಲ ಧನ. ತಾಯಿ ಧನಕ್ಕೆ ನಾವು ತಾಯಿಯನ್ನು ಎಷ್ಟು ನಾವು ಶ್ರೇಷ್ಠತೆಯಿಂದ ಕಾಣ್ತೀವೋ ದುಡ್ಡನ್ನು ಅಷ್ಟೇ ಶ್ರೇಷ್ಠತೆಯಿಂದ ಕಾಣಬೇಕು. ಯಾಕೆಂದರೆ ದುಡ್ಡು ಅಂತಕ್ಕಂಥದ್ದು ಅಮಿತವಾದ ಆನಂದವನ್ನು ಕೊಡದೇ ಇದ್ದರೂ ಕೂಡ ಬದುಕನ್ನು ಹಸನಾಗಿ ಮಾಡ್ತಕ್ಕಂಥ ಶಕ್ತಿ ದುಡ್ಡಿಗಿದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಜಾತಕದಲ್ಲಿ ದುಸ್ಥಾನಗಳಂತ ಬರುತ್ತೆ. 3, 6, 8, 12ನೇ ಮನೆಗಳು
ಅಧಿಪತಿಗಳಿಗೆ ಏನಾದರೂ ಅವರು ಬಲವಾಗಿದ್ದು ಅವರೊಟ್ಟಿಗೆ ಶುಭಗ್ರಹಗಳೇನಾದರೂ ಕೂಡ ಅವರೊಟ್ಟಿಗೆ ಯುತಿ ಇದ್ದಾಗಲೂ ಕೂಡ ಈ ಸಮಸ್ಯೆ ನೀವು ಕೇಳಿದಂಥ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಶನಿ ಮತ್ತು ರಾಹು ದ್ವಿತೀಯ ಭಾವಕ್ಕೆ ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ. 2ನೇ ಭಾವದಲ್ಲಿ ಅವರಿದ್ದಾರೆ. ಅವನೇನಾದರೂ ಶನಿ ಫಾರ್ ಎಕ್ಸಾಂಪಲು ಮಕರ ಕುಂಭ ಲಗ್ನಗಳಿಗೆ ಅವನೇನು ಮಾಡ್ತಾನೆ, ಮಕರ ಲಗ್ನಕ್ಕೆ ಬಂದರೆ 12ನೇ ಅಧಿಪತಿ ಆಗ್ತಾನೆ. ಇದು ಕುಂಭರಾಶಿಗೆ ಬಂದು 12ನೇ ಅಧಿಪತಿ ಅವನೇ ಆಗ್ತಾನೆ. ವ್ಯಯಾಧಿಪತಿಯು ಅವನೇ ಆಗಿರೋದ್ರಿಂದ ಅವನೇನಾದರೂ ಮೀನರಾಶಿಯಲ್ಲಿ ಕೂತ್ಕೊಂಡ ಅಂತ ಇಟ್ಕೊಳ್ಳಿ. ಅವನೊಟ್ಟಿಗೆ ರಾಹು ಸಂಯೋಜನೆ ಬಂತು. ಈಗ ಯಾಕೆ ಹೇಳ್ತಿದ್ದೇನೆ ಅಂದರೆ, ಈಗ ಮೀನರಾಶಿಯಲ್ಲೇ ಶನಿ ಇದ್ದಾನೆ, ಇವನೊಟ್ಟಿಗೆ ರಾಹು ಬಂದ ಅಂತ ಇಟ್ಕೊಳ್ಳಿ. ಬಂದಂಥ ಸಂದರ್ಭದಲ್ಲಿ ಜಾತಕದಲ್ಲಿ ಹುಟ್ಟಿದಂಥವ್ರಿಗೆ ದೌರ್ಭಾಗ್ಯ ಯೋಗ, ಲಗ್ನ ದೌರ್ಭಾಗ್ಯ ಯೋಗ ಅಂತಕ್ಕಂಥದ್ದು ಬರುತ್ತೆ. ಅವರು 100 ರೂಪಾಯಿ ಶ್ರಮ ಪಟ್ಟರೆ ಅವ್ರಿಗೆ ಸಿಗೋದೇ 2 ರೂಪಾಯಿ, 98 ರೂಪಾಯಿ ಬರೋದೇ ಇಲ್ಲ. ಈಗ ಯಾರೋ ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥದ್ದು, ಸರಿಯಾದ ಸಂಬಳಗಳು ಸಿಗಲ್ಲ ಅವ್ರಿಗೆ. ಯಾಕಂದರೆ ಅವ್ರದ್ದು ಆಯ್ಕೆ ಕೂಡ ಹಾಗೇ ಇರುತ್ತೆ. ಒಳ್ಳೆ ಕಡೆ ಹೋಗ್ಲಿಕ್ಕೆ ದಾರಿನೇ ಬರಲ್ಲ. ಯಾವುದೋ ಸಣ್ಣ ಪುಟ್ಟದಾದಂಥ ಕೆಲಸಗಳಿಗೆ ಹೋಗ್ತಾರೆ. ಆ ಸಣ್ಣ ಪುಟ್ಟದಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಂಬಳ ಕೊಡೋಕೆ ಅವ್ರಿಗೆ ಆಗಿರಲ್ಲ. ಯಾರು ನಮ್ಮ ಜೊತೆಗೆ ಸರಿಯಾದ ವ್ಯವಸ್ಥೆಯಲ್ಲಿ ಜೋಡಿ ಆಗ್ತಾರೆ ಅಂದರೆ, ನಮ್ಮ ಕರ್ಮಾಧಿಪತಿ ಬಲಯುತನಾಗಿದ್ದಾಗ ಒಳ್ಳೆ ಫ್ರೆಂಡ್ಸ್ ನಮ್ಮ ಜೊತೆಲಿ ಬರ್ತಾರೆ, ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ತಕ್ಕಂಥದ್ದಾಗಿರುತ್ತೆ. ದಶಮ ಭಾವಕ್ಕೆ ಶನಿ ಬಂದ ಅಂತ ಇಟ್ಕೊಳ್ಳಿ, ಮೆಚುರಿಟಿ ಚೆನ್ನಾಗಿರುತ್ತೆ. ಮೆಚುರಿಟಿ ಇಟ್ಕೊಂಡು ಏನು ಮಾಡೋಣ, ಸಂಪಾದನೆ ಬೇಕಲ್ಲ. ನೀವು ಯಾರೋ ಸಣ್ಣದಾಗಿ, ಯಾಕಂದರೆ ಅನುಭವ ಅಂತಕ್ಕಂಥದ್ದು ದೊಡ್ಡವನಾದ್ರೆ, ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ ಅನುಭವದ ಮೇಲೆ ಸಿಗುವಂತಹ ಹುದ್ದೆಗಳು ಬೇರೆ, ಆ ಎಜುಕೇಷನ್ ಮೇಲೆ ಸಿಗೋಂಥ ಹುದ್ದೆಗಳು ಬೇರೆ. ಯಾಕಂದರೆ ಅನುಭವದ ಮೇಲೆ ನಿಧಾನ ಆಗುತ್ತೆ, ಎಜುಕೇಷನ್ ಮೇಲೆ ಬೇಗ ಆಗುತ್ತೆ, ಶೀಘ್ರವಾಗಿ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಒಂದು ಜಾಬಲ್ಲಿ ಒಂದು ಸ್ಥಾನಮಾನಗಳನ್ನು ಸಿಗಬೇಕಾದ್ರೆ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಜುಕೇಷನ್ ಇಲ್ಲದೆ ಇರೋರಿಗೆ ಸಿಗುತ್ತೆ ಯಾವಾಗ, ಅನುಭವದ ಮೇಲೆ ಸಿಗುತ್ತೆ, ಅದು ಪ್ರಯಾರಿಟಿ ಮೇಲೆ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಪ್ರಯಾರಿಟಿ ಮೇಲೆ ಸಿಗೋದಕ್ಕಿಂತ ಪರಿಶ್ರಮದಿಂದ ಸಿಗ್ತಕ್ಕಂಥದ್ದು ಶೀಘ್ರವಾಗಿ ಸಿಗ್ತಕ್ಕಂಥ ಫಲ ಸಿಗುತ್ತೆ. ಸರಿ ಗುರೂಜಿ, ಇನ್ನೂ ಕೆಲವರು ನಾವು ಬಡತನದಲ್ಲೇ ಹುಟ್ಟಿದ್ದೇವೆ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ. ಇನ್ನು ಕೆಲವರು ಆ ಬಡತನವನ್ನು ಮೆಟ್ಟಿ ನಿಂತು ಸಾಧನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಅಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಬಳಿ ಇದೆ. ಸೊ ಈ ಕುರಿತು ಏನು ಹೇಳ್ತೀರಾ? ಕೊನೆಯದಾಗಿ ಪೂರ್ವಜನ್ಮದ ಸುಕೃತ ಒಂದು, ಎರಡನೇದಾಗಿ ಈ ಜನ್ಮದಲ್ಲಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಇವೆರಡೂ ಕೂಡ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ, ಮಹಾಲಕ್ಷ್ಮಿ, ನಾವು ಯಾಕಂದರೆ ಲಕ್ಷ್ಮಿ, ಧನವನ್ನು ಲಕ್ಷ್ಮಿಗೆ ಹೋಲಿಕೆಯನ್ನು ಮಾಡ್ತೀವಿ, ಜ್ಞಾನವನ್ನು ಗುರುವಿಗೆ ಹೋಲಿಕೆ ಮಾಡ್ತೀವಿ, ಬುದ್ಧಿಯನ್ನು ಮಹಾವಿಷ್ಣುವಿಗೆ ಹೋಲಿಕೆಯನ್ನು ಮಾಡ್ತೀವಿ. ಮಹಾವಿಷ್ಣು, ಗುರುವು ಮತ್ತು ವಿಶೇಷವಾಗಿ ದುರ್ಗೆಯನ್ನು, ಈ ಮೂರರ ಸಂಯೋಜನೆ ಶಕ್ತಿಪ್ರದವಾಗಿ. ಯಾಕಂದರೆ ಯಾವುದೇ ಒಂದು ವಸ್ತುವಿಗೆ ನೀರು ಎರೆಯದೇ ಇದ್ದರೆ ಆ ವಸ್ತು ನಿಶಕ್ತವಾಗಿಬಿಡುತ್ತೆ. ಅದು ಯಾವುದೇ ಮರ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಜೀವಜಂತುಗಳಲ್ಲಿ ಯಾವುದಕ್ಕೂ ಜೀವ ಇದೆಯೋ ಅದೆಲ್ಲದಕ್ಕೂ ಕೂಡ ಮೂಲಾಧಾರವಾಗಿರ್ತಕ್ಕಂಥದ್ದು ನೀರು. ನೀರಿಗೆ ಮುಖ್ಯವಾಗಿ ಗಾಳಿ. ಇವೆರಡರ ಸಂಯೋಜನೆ ಬದುಕಿನಲ್ಲಿ ಯಾರು ಇಲ್ಲವೋ ಅವರ ಬದುಕು ಡೋಲಾಯಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಇವರು 3 ಫಾರ್ಮುಲಾವನ್ನು ಇವರು ಫಾಲೋ ಮಾಡಬೇಕು. ಯಾರೇ ಆಗಿರಲಿ, ಜೀವನದಲ್ಲಿ ಉನ್ನತ ಸ್ಥಾನವನ್ನು ಏರಬೇಕು, ಉನ್ನತ ಸ್ಥಾನಮಾನಾದಿಗಳನ್ನು ಸಿಗಬೇಕು, ಧನಾಭಿವೃದ್ಧಿ ಆಗಬೇಕಾದ್ರೆ 3 ಫಾರ್ಮುಲಾ ಇಟ್ಕೊಳ್ಳಿ. ಒಂದು, ಶನಿವಾರ ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಾರ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಮಂಗಳವಾರ ಶಕ್ತಿ ಆರಾಧನೆ ಮಾಡ್ತಕ್ಕಂಥದ್ದು. ಈ 3 ಶನಿವಾರ, ಗುರುವಾರ, ಮಂಗಳವಾರ, ಈ 3 ದಿನಗಳ ಕಾಲ ಇವರು ಬದುಕಿನಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡಾಗ, ಅಂದರೆ ಏನೋ ಸಮಸ್ಯೆಗಳಿದ್ದಾಗ ಅದರಿಂದ ಆಚೆ ಬರಬೇಕಾದ್ರೆ ಮಂಗಳವಾರ ಆಂಜನೇಯನ ದರ್ಶನ, ವಿಶೇಷವಾಗಿ ದುರ್ಗೆಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಹೀಗೆ ಮಾಡೋದ್ರಿಂದ ಅವ್ರು ಏನು ಮಾಡೋದು ಬೇಡ. ಮಂಗಳವಾರ, ಗುರುವಾರ, ಶನಿವಾರ, ಮಂಗಳವಾರ, ಗುರುವಾರ, ಶನಿವಾರ, ಮಂಗಳವಾರ, ಗುರುವಾರ, ಶನಿವಾರ. ಕೇವಲ ಒಂದು ಭೌತಿಕವಾಗಿ ಲೌಕಿಕ ಪ್ರಪಂಚದಲ್ಲಿ ನಾವು ದೇವಸ್ಥಾನ ಅಂದರೆ ಒಂದು ಶ್ರದ್ಧಾ ಕೇಂದ್ರ ಮತ್ತು ಫಲಯುತವಾದಂಥ ಕೇಂದ್ರ ಅಂತ ಕರಿತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಖಂಡಿತ ಒಳ್ಳೇದಾಗಿರ್ತಕ್ಕಂಥ, ಏನು ಮಾಡೋದು ಬೇಡ, ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದರೂ ಕೂಡ ಒಳ್ಳೇದಾಗ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರು ವೀಕ್ಷಕರೇ, ದಾರಿದ್ರ್ಯ ದುಃಖ ಅಂದ್ರೆ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.